ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹರಿಹರ ನಗರದಲ್ಲಿರುವ ಶ್ರೀರಾಮ ಮಂದಿರವನ್ನು ನೋಡಿಕೊಂಡು ಬರೋಣ. ದಾವಣಗೆರೆ ಜಿಲ್ಲೆಯ ಹರಿಹರ ಅನ್ನೋದು ಒಂದು ತಾಲೂಕು ಪ್ಲೇಸು. ಈ ಹರಿಹರ ನಗರದಲ್ಲಿ ಶ್ರೀರಾಮ ಮಂದಿರ ಇರೋದು. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಈ ಒಂದು ದೇವಸ್ಥಾನ ಇರೋದು ಹರಿಹರ ನಗರದ ಹೊರವಲಯದಲ್ಲಿ. ಇದು ಸಿಟಿ ಮಧ್ಯದಲ್ಲಿಲ್ಲ, ಸ್ವಲ್ಪ ಸಿಟಿಯಿಂದ ಹೊರಗಡೆ ಇರೋದು ಈ ಒಂದು ದೇವಸ್ಥಾನ. ಈ ದಾವಣಗೆರೆ ಜಿಲ್ಲೆ 1997 ಆಗಸ್ಟ್ 15ರಂದು ಅಸ್ತಿತ್ವಕ್ಕೆ ಬಂದಿತು. ಈ ದಾವಣಗೆರೆ ಜಿಲ್ಲೆಯನ್ನು ಚಿತ್ರದುರ್ಗ ಜಿಲ್ಲೆಯ ಸ್ವಲ್ಪ ಭಾಗವನ್ನು, ಹಾಗೆ ಶಿವಮೊಗ್ಗ ಜಿಲ್ಲೆಯ ಸ್ವಲ್ಪ ಭಾಗವನ್ನು, ಹಾಗೆ ಬಳ್ಳಾರಿ ಜಿಲ್ಲೆಯ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ದಾವಣಗೆರೆ ಜಿಲ್ಲೆಯನ್ನು 1997 ಆಗಸ್ಟ್ 15ರಂದು ರಚನೆ ಮಾಡ್ತಾರೆ. ಆಗ JH ಪಟೇಲರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಇದು ಶ್ರೀರಾಮ ಮಂದಿರ ಹರಿಹರ ನಗರದ ಹೊರವಲಯದಲ್ಲಿರುವ ಒಂದು ಮಂದಿರ. ಇದು ಇಲ್ಲಿ ಗೋಶಾಲೆಯು ಕೂಡ ಇದೆ, ಗೋವುಗಳು ಕೂಡ ಇದಾವು. ಇದೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವಸ್ಥಾನದ ಆವರಣ. ನಾವು ಆರ್ಚ್ ಒಳಗಡೆ ಹೋದ ನಂತರ ಏನು ದ್ವಾರ ಬಾಗಿಲು ಇದೆ ಅಲ್ವಾ, ಸೊ ಒಳಗಡೆ ಹೋದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಆವರಣ. ಇದು ದರ್ಶನದ ಸಮಯ. ಈಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೆವು. ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು ಶ್ರೀರಾಮ ಮಂದಿರ ಹರಿಹರ. ಇದು ಹರಿಹರ ನಗರದಲ್ಲಿ ಇಲ್ಲ, ಹರಿಹರ ನಗರದ ಹೊರವಲಯದಲ್ಲಿದೆ. ಹರಿಹರ ನಗರದಲ್ಲಿ ಅನೇಕ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ಇದಾವು. ಹರಿಹರೇಶ್ವರ ದೇವಸ್ಥಾನ ಇರೋದು ಕೂಡ ಹರಿಹರದಲ್ಲಿ. ಸೊ ಈ ಒಂದು ಶ್ರೀರಾಮ ಮಂದಿರ ಹರಿಹರ ಹೊರವಲಯದಲ್ಲಿ ಇರೋದು. ಇದು ದೇವಸ್ಥಾನದ ಆವರಣ. ಇದೆಲ್ಲ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ. ಸೊ ಈ ರೀತಿಯಾಗಿ ದೇವಸ್ಥಾನ ಇರೋದು. ಸೊ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾರೆ ಅಂತ ಅವರು ಹೇಳಿದರು. ಸೊ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಆಂಧ್ರ ಪ್ರದೇಶದಿಂದ ಅನೇಕ ಭಕ್ತಾದಿಗಳು ದರ್ಶನಕ್ಕಾಗಿ ಬರ್ತಾರೆ ಅಂತ ಅಲ್ಲಿರುವವರು ಹೇಳಿದರು ನಮಗೆ. ಈ ಒಂದು ಮಂದಿರದಲ್ಲಿ ಗೋಶಾಲೆಯು ಕೂಡ ಇದೆ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.